ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಬರುವಂತಹ ಈ ಆಗಸ್ಟ್ ತಿಂಗಳು ತಮಗೆ ಸುಖಮಯವಾಗಿರಲಿ, ತಮ್ಮ ಎಲ್ಲ ಕನಸುಗಳು ಈಡೇರಿಸುವಂತಹ ದಿನಗಳು ಬರುವಂಥದ್ದಾಗಲಿ ಮತ್ತು ತಮ್ಮ ಮನಸ್ಸ ಇಚ್ಛಾ ಅನುಗುಣವಾಗಿ ಸಕಲ ಇಷ್ಟಾರ್ಥಗಳನ್ನು ಆ ಗುರುರಾಯರು ಈಡೇರಿಸುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ, ಈ ದಿನ ನಾವು ಈ ಕುಜ ಸಂಚಾರ ಅಂದರೆ ಕುಜನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದೇ ಆಗಸ್ಟ್ 3ರಿಂದ ಸೆಪ್ಟೆಂಬರ್ 12 ಸುಮಾರು 42 ದಿನಗಳ ಕಾಲ ಈ ಒಂದು ಸಂಚಾರ ಮಿಥುನ ರಾಶಿಯಲ್ಲೇ ಇರುವಂಥದ್ದಾಗತ್ತೆ. ಸದ್ಯ ಮಿಥುನ ರಾಶಿಯಲ್ಲಿ ಬುಧ ಇದ್ದಾನೆ. ನಾಳೆ ಶುಕ್ರವಾರ ದಿನ ಬುಧ ಮತ್ತೆ ಕರ್ಕಾಟಕ ರಾಶಿಗೆ ಹೋಗ್ತಾರೆ. ಸೊ ಈಗ ಮಿಥುನ ರಾಶಿಯಲ್ಲಿ ಕುಜ ಮಾತ್ರ ಇರುವಂಥದ್ದಾಗತ್ತೆ. ಸೊ ಈ ಒಂದು 42 ಸುಮಾರು ದಿನ, ಒಂದು 42 ದಿನಗಳ ಕಾಲ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುತ್ತೆ ಅದರ ಬಗ್ಗೆಯನ್ನು ತಿಳಿದುಕೊಳ್ಳೋಣ. ಹಾಗೆ ಈ ಕುಜನ ಒಂದಿಷ್ಟು ಸ್ವಭಾವದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ, ಬನ್ನಿ ಹಾಗಾದರೆ ಈ ಕುಜ ಇದೇ ತಿಂಗಳು ಆಗಸ್ಟ್ 3ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥರಾಗ್ತಾರೆ. ಸದ್ಯಕ್ಕೆ ಮಿಥುನ ರಾಶಿಯಲ್ಲಿ ಬುಧ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ ವಕ್ರಿಯ ಸಂಚಾರ ಇದೆ. ಅದರ ಜೊತೆಗೆ ಕುಜ ನಿಮಗೆ ಬುಧನ ಅಂದರೆ ಬುಧ ಇರುವಂತಹ ಅಥವಾ ಬುಧ ಅಧಿಪತಿ ಇರುವಂತಹ ಮಿಥುನ ರಾಶಿಯಲ್ಲಿ ಇದ್ದಾರೆ. ಕುಜನಿಗೆ ಬುಧ ಆಗಿ ಬರೋದಿಲ್ಲ, ಅದು ಶತ್ರುವಿನ ಒಂದು ಗ್ರಹ ಅಂತಲೇ ಕರೀಬಹುದು. ಇಲ್ಲಿ ಚಂದ್ರ, ಸೂರ್ಯ ಈ ಮುಂತಾದ ಗ್ರಹಗಳು ಅವರಿಗೆ ಮಿತ್ರತ್ವವನ್ನು ಹೊಂದಿರ್ತಾರೆ. ಆದರೆ ಬುಧ ಮಾತ್ರ ಶತ್ರು, ಇಲ್ಲಿ ವಿರೋಧ ಭಾವನೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ವಿರೋಧ ಭಾವನೆ ಉಳಿದ ರಾಶಿಗಳಿಗೆ ಎಲ್ಲ ಹೇಗೆ ಇರುತ್ತೆ. ಮತ್ತು ಈ ಕುಜನ ಸ್ವಭಾವ ಏನಂದರೆ ಟೆಂಪ್ ಮಾಡುವಂಥದ್ದು ಮತ್ತು ಸಂವೇದನಾಶೀಲೆಯಲ್ಲಿ ವೇಗ ಹೆಚ್ಚಿಸುವಂಥದ್ದು, ಅಂದರೆ ಕಮ್ಯುನಿಕೇಷನಲ್ಲಿ ತುಂಬ ಸ್ಪೀಡು. ಆಮೇಲೆ ಕೋಪ, ತುಂಬ ಕೋಪ, ವ್ಯಾಘ್ರ ರೂಪದಲ್ಲಿ, ಉಗ್ರ ನರಸಿಂಹ ರೂಪದಲ್ಲಿ ಕೋಪ ಬರುವಂಥದ್ದಾಗತ್ತೆ. ಮತ್ತು ಕೆಲವು ಗಳಿಗೆಗಳಲ್ಲಿ ಒಂದು ರೀತಿಯಲ್ಲಿ ಹಠವಾದಿಗಳು ಅಂತಲೇ ಹೇಳ್ಬೋದು. ಅಂದರೆ ಅವರ ಒಂದು ವಾದದಿಂದ ಹಿಂದೆ ಸರಿಯೋದೇ ಇಲ್ಲ, ಅಷ್ಟು ಹಠವಾದಿಗಳು. ಆ ಹಠವಾದಿ ಒಂದು ರೀತಿಯಲ್ಲಿ ಕೆಂಪು ಏನಂತೀರ, ಮೈಯೆಲ್ಲ ಒಂದು ರೀತಿ ತುಂಬ ನೋಡಿದರೆ ಯಾಕೆ ಅಷ್ಟು ಕೋಪ ಮಾಡ್ಕೊಳ್ತೀಯ, ನೋಡು ನಿನ್ನ ಮುಖ ನೋಡಿ ಎಷ್ಟು ಕೆಂಪಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಈ ಒಂದು ಗ್ರಹದ ಒಂದು ಕಲರ್ ಕೂಡ, ಅಂದರೆ ಬಣ್ಣ ಕೂಡ ಕೆಂಪು. ಅಂದರೆ ಅಷ್ಟು ಉಗ್ರ ರೂಪದಲ್ಲಿ ಮತ್ತು ಏನಂತೀರ ತುಂಬ ಒಂದು ರೀತಿ ಹಠವಾದಿ. ಅದು ಬೇಕು ಅಂದರೆ ಬೇಕು ಅಷ್ಟೇ, ಅದು ಮಾಡಬೇಕು ಅಂದರೆ ಮಾಡಬೇಕು, ನಾವು ಹೋಗಬೇಕು ಅಂದರೆ ಹೋಗಬೇಕು, ಈ ರೀತಿಯಲ್ಲಿ ಇರತಕ್ಕಂಥದ್ದು, ತುಂಬ ಟೆಂಪ್ ಮಾಡುವಂಥದ್ದು. ಮತ್ತು ಈ ಮದುವೆಗಳಿಗೆ ಈ ಕುಜ ದೋಷ ಏನಾದರೂ ಇದ್ದರೆ ಜಾತಕದಲ್ಲಿ ಪೋಸ್ಟ್ಪೋನ್ ಆಗುವಂಥದ್ದು ಅಥವಾ ಹಿನ್ನಡೆ ಆಗುವಂಥದ್ದು, ಅಡೆತಡೆಗಳು ಬರುವಂಥದ್ದು ಅಥವಾ ಒಂದಿಷ್ಟು ಏನೋ ವಿಘ್ನಗಳ ರೀತಿಯಲ್ಲಿ ಕಾಡುವಂಥದ್ದು ಇರುತ್ತೆ. ಅದೇ ರೀತಿಯಲ್ಲಿ ಪ್ರಮುಖ ಕೆಲಸ ಕಾರ್ಯಗಳಲ್ಲೂ ಅಡೆತಡೆಗಳು ಇರುತ್ತೆ. ಅಂದರೆ ಜಾತಕದಲ್ಲಿ ಏನಾದರೂ ಕುಜ ದೋಷಗಳು ಇದ್ದದ್ದೇ ಆದಲ್ಲಿ ಈ ಒಂದೆಲ್ಲ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗತ್ತೆ. ಪ್ರಸ್ತುತ ಮಿಥುನ ರಾಶಿಯಲ್ಲಿ ಕುಜ ಸಂಚಾರ ಆಗ್ತಾ ಇರೋದರಿಂದ ಈ 42 ದಿನಗಳ ಕಾಲ ಯಾವೆಲ್ಲ ಫಲಾಫಲಗಳು ದ್ವಾದಶ ರಾಶಿಗಳಾದ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಇರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಸಂಕ್ಷಿಪ್ತ ಮಾಹಿತಿ ಕೊಟ್ಟಿವಿ ಈ ಒಂದು ಕುಜ ಗ್ರಹ ಹೇಗಿರುತ್ತೆ ಅಂತ. ಈಗ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಬನ್ನಿ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಕುಜನ ಸಂಚಾರದಿಂದ ಏನೆಲ್ಲ
ನಿಮಗೆ ಅನುಕೂಲತೆಗಳನ್ನು ಕೊಡುವಂಥದ್ದಾಗುತ್ತೆ. ಅನಾನುಕೂಲತೆ ಏನಾದರೂ ಇದೆಯಾ, ಅಥವಾ ಏನಾದರೂ ಯೋಗ ಕೂಡಿ ಬರುವಂಥದ್ದು ಇದೆಯಾ, ಅಥವಾ ಪರಿಹಾರಗಳು ಏನಾದರೂ ಮಾಡ್ಕೋಬಹುದಾ ಈ ಒಂದು ಸಮಯದಲ್ಲಿ ಅಂತಲೇ ಮೊದಲನೇದಾಗಿ ನಿಮಗೆ ಈ ಕುಜನ ಒಂದು ಸಂಚಾರ ಮಿಥುನ ರಾಶಿಯದು ನೋಡೋದಾದರೆ, ರಾಶಿಯಿಂದ 3ನೇ ಸ್ಥಾನ, ನಿಮ್ಮದು ಮೇಷರಾಶಿಯಿಂದ ಮಿಥುನ 3ನೇ ಸ್ಥಾನದಲ್ಲಿ. 3ನೇ ಸ್ಥಾನ ಏನು ಹೇಳುತ್ತೆ? ಧೈರ್ಯ, ಮನೋಧೈರ್ಯ, ಆತ್ಮಸ್ಥೈರ್ಯ, ಒಂದು ರೀತಿಯಲ್ಲಿ ಸಾಹಸ ಮತ್ತು ದುಸ್ಸಾಹಸ, ಅತಿರೇಕದ ಸಾಹಸ, ಈ ರೀತಿಯಲ್ಲಿ ಎಲ್ಲ ಒಂದು ರೀತಿ ನಡೀತಾನೆ ಇರುತ್ತೆ. ಅದರಲ್ಲೂ ಮೇಷರಾಶಿಯವರು ಈ ಸಾಹಸ ಮಾಡೋದರಲ್ಲಿ ಎತ್ತಿದ ಕೈ ಇರುತ್ತೆ. ಮತ್ತು ಹಠವಾದಿಗಳು, ಕೋಪವಾದಿಗಳು, ಮತ್ತು ಏನಂತೀರ, ತುಂಬ ಒಂದು ರೀತಿಯಲ್ಲಿ ಅದನ್ನು ಹಿಡಿದಿದ್ದೇ ಆದರೆ ಅದನ್ನು ಬಿಟ್ಕೊಡೋದಿಲ್ಲ, ಅವರತನ ಒಂದನ್ನು ಬಿಟ್ಟುಕೊಡೋದಿಲ್ಲ. ಆ ಒಂದು ಇದಕ್ಕೆ ಈ ಮೇಷರಾಶಿಯ ಅಧಿಪತಿಯಾಗಿರತಕ್ಕಂಥವನೇ ಕುಜ. ಆ ಕುಜನೇ ಇರೋದರಿಂದ ಈ ರಾಶಿಗೆ ಅಧಿಪತಿ. ಈಗ ಸಂಚಾರ ಇರೋದರಿಂದ ಲಾಭನೋ ನಷ್ಟ ಅಂತ ಹೇಳಿದ್ರೆ ನಿಮಗೆ ಲಾಭನೇ ಚೆನ್ನಾಗಿ ಕಾಣುವಂಥದ್ದಾಗಿರುತ್ತೆ. ಯಾಕೆಂದರೆ ನಿಮ್ಮದೇ ರಾಶಿಯ ಅಧಿಪತಿ ಆಗಿರೋದ್ರಿಂದ, ಇಲ್ಲಿ ಮೇಷರಾಶಿ ಅಧಿಪತಿ ಕುಜ ಆಗಿರೋದ್ರಿಂದ ನಿಮಗೆ ಒಂದಿಷ್ಟು ಲಾಭಗಳನ್ನು ಈ ಒಂದು 42 ದಿನಗಳ ಕಾಲ ನಿಮಗೆ ಸಿಗುವಂಥದ್ದಾಗತ್ತೆ. ಹಾಗಾದರೆ ಆ ಎಲ್ಲ ಲಾಭಗಳು ಏನೇನು ಅಂತ ಹೇಳಿದ್ರೆ, ಒಂದು, ನಿಮ್ಮ ಕೆಲಸ ಕಾರ್ಯಗಳ ವೇಗ, ಅಂದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ದಿನನಿತ್ಯ ಸ್ಪೀಡ್ ಇಲ್ಲ ಅಂತಿಲ್ಲ, ಸ್ಪೀಡ್ ಇದೆ. ಬಟ್ ಈಗ ಏನಾಗುತ್ತೆ ಅಂದರೆ ಟೆಕ್ನಿಕ್ ವೈಸ್ ಸ್ಪೀಡ್ ಆಗುತ್ತೆ, ಮ್ಯಾನ್ ಪವರ್ ವೈಸ್ ಸ್ಪೀಡ್ ಆಗುತ್ತೆ, ಪ್ಲ್ಯಾನಿಂಗ್ ವೈಸ್ ಸ್ಪೀಡ್ ಆಗುತ್ತೆ, ಮತ್ತು ಅಕ್ಯುರೇಟಾಗಿ ಎಷ್ಟು ಇವತ್ತು ಸಮಯ 1 ಅವರ್ ನಾನು ಅದಕ್ಕೆ ಸ್ಪೆಂಡ್ ಮಾಡೋದು 1 ಅವರ್ಗೆ ಫಿನಿಷ್ ಮಾಡ್ತೀರಾ. ಅಂದರೆ ಅಷ್ಟು ನಿಮಗೆ ಕುಜ ನಿಮ್ಮ ಒಂದು ಪ್ರೊಫೆಷ್ನಲ್ಗೆ ತುಂಬ ಹೆಲ್ಪ್ ಮಾಡುವಂಥವ್ನಾಗ್ತಾನೆ. ಆಮೇಲೆ ನಿಮಗೆ ಏನಂತೀರ, ಸ್ಪೀಡ್ ಅಂತೀವಲ್ಲ, ಅದು ವೇಗ ಮಾತ್ರ ನಿಮಗೆ ತುಂಬ ವರ್ಕೌಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಏನು ಗುರುಗಳು ಹಿಂಗೆ ಹೇಳ್ತಾ ಇದ್ದಾರೆ, ಇದೆಲ್ಲ ಹೆಂಗೆ ಸ್ಪೀಡ್, ನಿಮಗೆ ಅದು ಅಷ್ಟೇ. ಅದು ಏನು ಮಾಡಲಿಕ್ಕಾಗಲ್ಲ. ಈಗ ಅದು ಒಂದು ಪ್ಲಾಟ್ಫಾರ್ಮ್ ಅಂತೀವಿ, ಅದು ರೆಡಿ ಆದ ತಕ್ಷಣ ಅದು ಆಟೋಮೆಟಿಕ್ ಜನ್ರೇಟ್ ಆಗ್ತದೆ. ಹೇಗೆ ಪವರ್ ಸಿಕ್ಕತಕ್ಕಂಥ ಒಂದು ಕುರ್ಚಿಯಲ್ಲಿ ನೀವು ಕೂತ್ಕೊಂಡ್ರೆ ನಿಮ್ಗೆ ಅನುಭವ ಬೇಕಾಗಿಲ್ಲ, ಅದೇ ಅನುಭವ ತಂದು ಒಡ್ಬಿಡುತ್ತೆ. ಹಾಗೆ ಈಗ ಕುಜನ ಒಂದು 3ನೇ ಸ್ಥಾನದಲ್ಲಿ ಸಂಚಾರ ನಡೀತಾ ಇರೋದ್ರಿಂದ, 3 ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಅದರಲ್ಲೂ ಪ್ರೊಫೆಷ್ನಲ್, ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಅಥವಾ ವೃತ್ತಿಯಲ್ಲಿರಿ, ಅಲ್ಲಿ ನಿಮಗೆ ಒಳ್ಳೆಯ ರೀತಿಯ ಸನ್ಮಾನ, ನಿಮ್ಮ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಸಂಪೂರ್ಣಗೊಳ್ಳುವಂಥದ್ದು, ಮತ್ತು ನಿಮ್ಮ ಒಂದು ಕೆಲಸಕ್ಕೆ ವೇಗ ಸಿಕ್ಕಿರೋದು ಎಲ್ಲರಿಗೂ ಒಂಥರ ಚಿಕಿತರಾಗಿಬಿಡ್ತಾರೆ. ಹೋದ ತಿಂಗಳು ಕೇಳಿದರೆ ಎಷ್ಟು ಸ್ಲೋ ಆಗಿ ಕೆಲಸ ಮಾಡ್ತಾ ಇದ್ಲು, ಈ ಸತ ಏನಪ್ಪ ಇದಕ್ಕಿದ್ದಂಗೆ ಎಲ್ಲ ಮುಗಿಸ್ಬಿಡ್ತಾ ಇದ್ದಾನೆ, ಇವನೇನು ನಮ್ಮನ್ನೇ ಓವರ್ಟೇಕ್ ಮಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಲೂ ಅನಿಸುತ್ತೆ. ಆಮೇಲೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂಥದ್ದಾಗತ್ತೆ. ಯಾರೆಲ್ಲ ಉದ್ಯೋಗದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗಿಯೂ ಪ್ಲ್ಯಾನ್ ಮಾಡಿದರೆ ಅದು ಸಕ್ಸಸ್ ಆಗುವಂಥದ್ದಾಗತ್ತೆ ಈ ಒಂದು 42 ದಿನಗಳ ಕಾಲದಲ್ಲಿ. ಅಂದರೆ ಈಗ ಆಗಸ್ಟ್ 3ನೇ ತಾರೀಕು ಪ್ರಾರಂಭ ಆಗಿರೋದು, ಸೆಪ್ಟೆಂಬರ್ 12 ಒಂದು 13ನೇ ತಾರೀಕಿಗೆ ಮತ್ತೆ ಅವರು ಕರ್ಕಾಟಕ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ 3ನೇ ಸ್ಥಾನದಲ್ಲಿರೋವರೆಗೂ ನಿಮ್ಮ ವೃತ್ತಿ ಬದುಕಿಗೆ ಬದಲಾವಣೆ ತುಂಬ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಒಂದಿಷ್ಟು ವಿಷಯಗಳಿಗೆ ಇಲ್ಲಿ 1/2 ಶನಿ ನಡೀತಾ ಇದ್ರೂ ಕೆಲಸಕ್ಕೆ ತೊಂದರೆ ಇರೋದಿಲ್ಲ. ಇದು ಇರುತ್ತೆ, ಏನಂತೀರ, ಒತ್ತಡ ಇರ್ಬೋದು, ಅಥವಾ ಜವಾಬ್ದಾರಿ ಜಾಸ್ತಿ ಆಗ್ಬೋದು, ಅಥವಾ ನಿಮ್ಮ ಒಂದು ಪ್ರದೇಶದಲ್ಲಿ ಇರತಕ್ಕಂತಹ ಶತ್ರುಗಳು ಜಾಸ್ತಿ ಆಗ್ಬೋದು. ಬಟ್ ನಿಮ್ಮತನವನ್ನು ನಿಮಗೆ ಕುಜ ಬಿಟ್ಕೊಡಲ್ಲ. ಅಂದರೆ ನಿಮ್ಮ ಸ್ವಾಭಿಮಾನ, ನಿಮ್ಮ ಒಂದು ಕೆಲಸದ ಪ್ರವೃತ್ತಿ, ನಿಮ್ಮ ಒಂದು ಏನಂತೀರ ಒಳಗಡೆ ಇರತಕ್ಕಂತಹ ಒಂದು ಹಠ ಅಂತ ಇರಲ್ಲ, ನಿಮ್ಮದು ಹಠ, ಕುಜಂದು ಹಠ, ಇಲ್ಲಿ ಎರಡೂ ಸೇರಿ ಅದು ಏನಾಗೋಗ್ಬಿಡುತ್ತೆ ಅಂದರೆ ಸ್ಪೀಡು ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ. ಈಗ ಇರುತ್ತಲ್ಲ 100 ಮೀಟರ್ಸಿಗೆ ಇಷ್ಟು ಇದರಲ್ಲೇ ಓಡಬೇಕು, ಏನೋ 30 ಸೆಕೆಂಡು 40 ಸೆಕೆಂಡು ಅದೇನೋ ಇರುತ್ತದು ಇದರಲ್ಲಿ ಇರುತ್ತೆ. ಬಟ್ ನಿಮಗೆ ಇಲ್ಲಿ ಸ್ಪೀಡ್ ಹೆಂಗಿರುತ್ತೆ ಅಂದರೆ ರನ್ನಿಂಗ್ ರೇಸ್ಗಿಂತ ಒಳ್ಳೆ ಸ್ಪೀಡು, ಅದನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಆ ರೀತಿಯಲ್ಲಿ ಇರುತ್ತೆ. ಒಳ್ಳೆಯ ವಿಚಾರಗಳನ್ನು ಮಾಡುವಂಥವ್ರು ಆಗ್ತೀರಾ. ಮತ್ತು ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಬದಲಾವಣೆ ಆಗುವಂಥದ್ದು ಅವಕಾಶಗಳು ನಿಚ್ಚಳವಾಗಿದೆ. ನಿಮ್ಮ ಒಂದು ವೃತ್ತಿಯಲ್ಲಿ ಬದಲಾವಣೆ, ನೀವು ಕಂಪ್ನಿಯಿಂದ ವ್ಯಾಪಾರಕ್ಕೆ ಬರ್ಬೋದು, ವ್ಯಾಪಾರದಿಂದ ಪುನಃ ಕಂಪ್ನಿಗೆ ಸೇರ್ಕೋಬೋದು, ಹೀಗೆ ಬದಲಾವಣೆ. ಬಟ್ ಲಾಸ್ ಅಂತ ಇಲ್ಲ, ಬಟ್ ಏನೋ ತಲೆ ಸಿಕ್ಕಾಪಟ್ಟೆ ಟೆಕ್ನಿಕ್ ವೈಸ್ ವರ್ಕೌಟ್ ಮಾಡುವಂಥದ್ದಾಗ್ತಾ ಇರುತ್ತೆ. ಕುಜ ಸುಮ್ಮನೆ ನಿಮ್ಮನ್ನು ಬಿಡೋದಿಲ್ಲ, ಒಂದು ಜಾಗ ನಿಂತರೆ ಇನ್ನೊಂದು ಜಾಗಕ್ಕೆ ಕಳಿಸ್ತಾನೆ ಇರ್ತಾನೆ ಅಂತಲೇ
ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಕುಜ ನಿಮಗೆ ಒಂದು ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ತುಂಬ ಅನುಕೂಲಕರವಾಗೇ ಇದ್ದಾನೆ ಮೇಷರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇಲ್ಲಿ ಮೇಷರಾಶಿಯವರಿಗೆ ಪ್ರತಿ ಒಂದು ಇದರಲ್ಲಿ ಅಂದರೆ ಕೆಲಸದಲ್ಲಿ ಆಗಿರ್ಬೋದು, ನಿಮ್ಮದೇ ಆಗಿರತಕ್ಕಂತಹ ಒಂದಿಷ್ಟು ಕೌಟುಂಬಿಕ ವಿಷಯಗಳಾಗಿರ್ಬೋದು, ಇಲ್ಲಿ ಲಾಭಿನ ಅಂಶ ಕೊಡುತ್ತೇನೆ. ಇನ್ನು ಕೌಟುಂಬಿಕ ವಿಷಯವಾಗಿ ಅಂತ ಹೇಳೋದಾದರೆ ಇಲ್ಲಿ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತೆ. ಈಗ ಗಂಡ ಹೆಂಡತಿಯ ಮಧ್ಯೆ ಏನಾದರೂ ಮನಸ್ತಾಪಗಳಿದ್ದರೆ ಅದು ಕಡಿಮೆ ಆಗುವಂಥದ್ದಾಗತ್ತೆ. ಮತ್ತು ಇಲ್ಲಿ ಕೆಲವೊಂದು ಅಣ್ಣ ತಮ್ಮಂದಿರ ಒಂದಿಷ್ಟು ಏನಾದರೂ ವಾದ ವಿವಾದಗಳಿದ್ದರೆ ಬಗೆಹರಿಯುವಂಥದ್ದಾಗತ್ತೆ. ಅಂದರೆ ಎಲ್ಲದರಲ್ಲೂ ಒಂದಿಷ್ಟು ಪಾಸಿಟಿವ್ ಶಕ್ತಿಯನ್ನು ನಿಮಗೆ 3ನೇ ಸ್ಥಾನದಲ್ಲಿ ಸಂಚಾರ ನಡೀತಾ ಇರೋದರಿಂದ ನಿಮಗೆ ಪಾಸಿಟಿವ್ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ಅದರಲ್ಲಿ ಯಾವುದೇ ಸಂಬಂಧ ಇರಲಿ, ಅತ್ತೆ ಮಾವ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಆತ್ಮೀಯರು, ಸ್ನೇಹಿತರು, ಯಾವುದೇ ಸಂಬಂಧ ಇರಲಿ ಎಲ್ಲ ಸಂಬಂಧಗಳನ್ನು ನೀವು ತೂಗಿಸಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥದ್ದಕ್ಕೆ ಶಕ್ತಿಯನ್ನು ಈ ಒಂದು ಗ್ರಹ ಅಂದರೆ ಕುಜ ನಿಮ್ಮ ರಾಶಿಯ ಅಧಿಪತಿ 3ನೇ ಸ್ಥಾನದಲ್ಲಿದ್ದು ಮೇಷರಾಶಿಯವರಿಗೆ ಕೆಲವು ವರಗಳನ್ನು ಕೊಟ್ಬಿಡ್ತಾನೆ. ಯಾರೇ ಶತ್ರುಗಳು ಇದ್ರೂ ಅವರು ಒಂಥರ ನಿಮ್ಮನ್ನೇನು ಮಾಡ್ಕೊಳಿಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಯೂನಿಟ್ ಆಗಿದೆ, ಎಲ್ಲ ನಿಮ್ಮ ಬೆನ್ನಿಂದ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾವನು ಬರ್ತಾನೆ ನೋಡೋಣ ಬನ್ನಲಿ ಅಂತ ಹೇಳುವಂಥ ಅಂದಾಗ ಅವ್ರ ಶತ್ರುಗಳು ಹೆದರ್ಕೊಂಡು ಬಿಡ್ತಾರೆ. ಅಂದರೆ ಇಲ್ಲಿ ನಿಮಗೆ ಸಪೋರ್ಟಿವ್ ನಿಮಗೆ ಎಲ್ಲ ಕಡೆ ಸಿಗುವಂಥದ್ದಾಗತ್ತೆ. ಹಾಗಾಗಿ ಈ ಒಂದು 42 ದಿನಗಳ ಕಾಲ ಶತ್ರುಗಳು ನಿಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ. ನೀವು ಕೆಲಸದಲ್ಲಿ ಏನಾದರೂ ತಪ್ಪುಗಳು ಮಾಡಿದ್ರು, ಅವನು ಏನಾದರೂ ಕಂಪ್ಲೇಂಟ್ ಹೇಳಿದರು, ಅಥವಾ ನಿಮ್ಗೆ ಆಗದೇ ಇರೋರು ಏನಾದರೂ ಕಂಪ್ಲೇಂಟ್ ಹೇಳಿದರು, ಬಾಸು ಅಥವಾ ನಿಮ್ಮ ಮೇಲಿನ ಅಧಿಕಾರಿ ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ರಿಜೆಕ್ಟ್ ಮಾಡಿ ಬಿಸಾಕ್ಬಿಡ್ತಾರೆ. ಆವಾಗ ನಿಂದು ಬರೀ ಇದೇ ಆಗೋಯ್ತು, ನೀನು ಕೆಲಸ ಮಾಡೋದು ಇಲ್ಲ, ಮಾಡೋರನ್ನು ಬಿಡೋದಿಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಏನೋ ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ನಿಮಗೆ ಗೊತ್ತಿರಲ್ಲ, ಬಟ್ ಅದು ಈ ರೀತಿ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ತುಂಬ ಅನುಕೂಲಕರ ವಾತಾವರಣ ಇದೆ. ಇನ್ನು ಈ ಒಂದು ಸಮಯದಲ್ಲಿ ಯಾರಿಗೆಲ್ಲ ಮದುವೆಯ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಈ ಒಂದು ಸಮಯದಲ್ಲಿ ನೀವು ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಸರ್ಚಿಂಗ್ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮಗೆ ಮದುವೆಯ ಯೋಗ ಕೂಡಿ ಬರ್ತಾ ಇದೆ. ಇನ್ನು ಯಾರೆಲ್ಲ ಡೈವರ್ಸು ಅಥವಾ ಮತ್ತೊಂದು ಮಗದೊಂದು ವೈಯಕ್ತಿಕ ಕಾರಣಗಳಿಂದ ಮದುವೆ ಕ್ಯಾನ್ಸಲ್ ಆಗಿ ಮತ್ತೆ ಏನೋ ಇನ್ನೊಂದು ಪುನರ್ ವಿವಾಹ ಅಥವಾ ಪುನಃ ಪ್ರಯತ್ನ ಅಂತೀವಲ್ಲ ಮಾಡಿದ್ದೇ ಆದಲ್ಲಿ ಅವರಿಗೂ ಕೂಡ ಮದುವೆಯ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಇನ್ನು 3ನೇದು ಮನೆ ಒಂದು ವಿಷಯಕ್ಕೆ ಅಂದರೆ ಜಾಗ ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಕಟ್ಟೋದಾಗಿರ್ಬೋದು, ಮಾರೋದಾಗಿರ್ಬೋದು, ಇವುಗಳಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಲಾಭಿನ ಅಂಶ ಸಿಗುವಂಥದ್ದಾಗುತ್ತೆ. ಅಥವಾ ಮನೆಯ ಯೋಗ ಕೂಡ ಕೂಡಿ ಬರುವಂಥದ್ದಾಗುತ್ತೆ. ಸುಮಾರು ವರ್ಷಗಳಿಂದ ಒಂದು ನಿಮ್ಮದು ಡ್ರೀಮ್ ಇತ್ತು, ಮನೆ ಮಾಡಿಕೊಳ್ಳಬೇಕು, ಸ್ವಂತ ಮನೆ ಅಂತ. ಈಗ ನೀವು ಪ್ರಯತ್ನ ಮಾಡಿದ್ದೇ ಆದಲ್ಲಿ ಎಲ್ಲೋ ಒಂದು ದಾರಿ ಆ ಕುಜ ನಿಮಗೆ ತೋರಿಸುವಂತನಾಗ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿಯೂ ಕೂಡ ತುಂಬ ಲಾಭಗಳನ್ನು ಈ ಒಂದು ಸಮಯದಲ್ಲಿ ನೀವು ತೆಗೆಯುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಸ್ವಲ್ಪ ನಿಮಗೆ ಈ ಸಮಯದಲ್ಲಿ ಅಂದರೆ ಈ ಒಂದು ಕುಜನ ಸಂಚಾರದಿಂದ ನಿಮಗೆ ಒಂದು ರೀತಿಯಲ್ಲಿ ಕಾರ್ಯಚಟುವಟಿಕೆಗಳಂತೀವಲ್ಲ, ಈ ಟೈಮ್ ಟೇಬಲ್ ಅಂತೀವಲ್ಲ, ಅದರಲ್ಲೂ ಕೂಡ ಸ್ವಲ್ಪ ಬದಲಾವಣೆಯೊಂದಿಗೆ ಈ ಒಂದು 42 ದಿನಗಳ ಕಾಲ ನೀವು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಹೋಗಲು ಪ್ರಯತ್ನ ಮಾಡುವಂಥದ್ದಾಗತ್ತೆ. ಇದರಲ್ಲಿ ನಾವು ಹೇಳಿದಂಗೆ ವೃತ್ತಿ ಬದುಕಿನಲ್ಲಿ, ವ್ಯಾಪಾರದಲ್ಲಿ ಮತ್ತು ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಮತ್ತು ಕೆಲವು ಮನಸ್ಥಿತಿಗಳ ಅನುಗುಣವಾಗಿ ಲಾಭಿನ ಅಂಶವನ್ನು ಬರುವಂಥದ್ದಾಗತ್ತೆ. ಇನ್ನೂ ಹೆಚ್ಚಿನ ಒಂದು ಲಾಭ ಅಂತ ನೋಡೋದಾದರೆ ಆರ್ಥಿಕವಾಗಿ ಸದೃಢರಾಗ್ತೀರಾ. ಮತ್ತು ನಿಮಗೆ ಎಲ್ಲಾದರೂ ಲೋನಿಗೆ ಏನಾದರೂ ಅಪ್ಲೈ ಮಾಡಿದರೆ ಅಪ್ರೂವಲ್ ಆಗುವಂಥದ್ದಾಗುತ್ತೆ. ಸಣ್ಣ ಪುಟ್ಟ ಸಾಲಗಳಿಂದ ಮುಕ್ತಿ ಆಗುವಂಥದ್ದಾಗುತ್ತೆ. ಮತ್ತು ಭೂಮಿಯಂತ್ರ ಲಾಭವೂ ಕೂಡ ಸಿಗುವಂಥದ್ದಾಗುತ್ತೆ. ಮತ್ತು ಸ್ನೇಹಿತರಿಂದ ನಿಮಗೆ ಸದಾ ಬೆಂಬಲ ಸಿಗುವಂಥದ್ದಾಗುತ್ತೆ. ಅದು ಎಂಥದೇ ಕಷ್ಟ ಅಂತ ಬಂದ್ರೂ ಸ್ನೇಹಿತರು ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಅವರು ಕೈಲಾದಷ್ಟು ಸಹಾಯ ಮಾಡ್ತಾರೆ, ನೀವು ಅಷ್ಟೇ ಅವರ ಒಂದು ಕಷ್ಟಕ್ಕೆ ಕೈಲಾದಷ್ಟು ಸಹಾಯವನ್ನು ನೀವು ಮಾಡುವಂಥವ್ರು ಆಗ್ತೀರಾ. ಇನ್ನು ಅದೇ ರೀತಿಯಲ್ಲಿ ಕುಟುಂಬದ ಒಂದಿಷ್ಟು ಬೆಂಬಲದೊಂದಿಗೆ ಈ ವಾರ ನಿಮಗೆ ಈ ಫುಲ್ ಪ್ರೊಟೆಕ್ಷನ್, ಸೆಕ್ಯೂರಿಟಿ ಅಂತೀವಲ್ಲ, ಆ ರೀತಿಯಲ್ಲಿ ಇರುವಂಥದ್ದಾಗುತ್ತೆ. ಅಂದರೆ ಯಾರೇ ನಿಮ್ಮನ್ನು ಅಟ್ಯಾಕ್ ಮಾಡಿದ್ರು 10 ಜನ ಕ್ವಶನ್ ಮಾಡುವಂಥವ್ರು ಈ ಒಂದು ದಿನಗಳಲ್ಲಿ ಸಿಗುವಂಥದ್ದು ಆಗ್ತಾರೆ. ಅಂದರೆ ನಿಮ್ಮ ಪರವಾಗಿ ಮಾತನಾಡುವಂಥವ್ರು ಇಷ್ಟು ದಿನ ಇರಲಿಲ್ಲ, ಈಗ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ವಲ್ಪ ಅನುಕೂಲಕರ ವಾತಾವರಣ. ಇನ್ನು ಅನಾನುಕೂಲ ಏನಾಗುತ್ತೆ? ಕುಜನ ಒಂದು 3ನೇ ಸ್ಥಾನದಲ್ಲಿ ಅಥವಾ 3ನೇ ಭಾವದಲ್ಲಿ ಸಂಚಾರ ನಡೀತಾ ಇದ್ದರೆ ಏನಾಗುತ್ತೆ? ಒಂದು ಕೋಪ, ನಿಮಗೂ ಕೋಪ,
ಕುಜನಿಗೂ ಒಂದು ರೀತಿ ಕೋಪ ಅಂದರೆ ಕೆಂಪು ವರ್ಣ ಅಂದರೆ ಕೆಂಪು ಒಂದು ಇದು ಏನು ತೋರಿಸುತ್ತೆ, ಒಂದು ರೀತಿಯಲ್ಲಿ ಕೋಪ, ವ್ಯಾಘ್ರ, ಹಠ ಮುಂತಾದವುಗಳು ಏನೇನೋ ಬರ್ತಾನೆ ಇರುತ್ತೆ. ಆ ರೀತಿಯಲ್ಲಿ ಕೋಪ ಅತಿರೇಕವಾಗಿ ಬರುವಂಥದ್ದಾಗುತ್ತೆ. ಸುಮ್ಮನೆ ಕೋಪ ಮಾಡ್ಕೊಳ್ತೀರಾ. ಏನಾದರೂ ಒಂದು ಯಾರಾದರೂ ನಿಮಗೆ ಕೆಲಸ, ಅಮ್ಮ ನನಗೆ ಬಿಟ್ಬಿಡು, ನನಗೆ ತುಂಬ ನೀನು ಕಾಡ್ತಾ ಇದ್ದೆ ಬೆಳಗ್ಗೆ ಹೇಳೋದು, ನನಗೆ ಬಿಟ್ಬಿಡು, ನನಗೆ ಏಕಾಂಗಿ ಅಂತೇಳಿ ಸುಮ್ಮನೆ ಏನೋ ಒಂದು ಮಾತಾಡ್ಬಿಡ್ತೀರಾ. ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಕೆಲಸಗಳಲ್ಲಿ ಯಾರಾದರೂ ಏನಾದರೂ ಸ್ವಲ್ಪ ಸಹಾಯ ಎಷ್ಟೊತ್ತು ಹೇಳ್ಬೇಕು ನಿಮಗೆ, ಈಗ ಬರಬೇಡ ಅಂತೇಳಿ ಅಂತ ಆ ರೀತಿಯಲ್ಲಿ ಕೋಪ. ಅಂದರೆ ಕೋಪ ನಿಮಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಈ ಒಂದು ಸಮಯದಲ್ಲಿ. ಸೊ ನಾವು ಹೇಳೋದಷ್ಟೇ, ಸ್ವಲ್ಪ ಯೋಗ ಮಾಡಿ, ಸ್ವಲ್ಪ ಧಾರ್ಮಿಕತೆಯಲ್ಲಿ ಬನ್ನಿ, ಸ್ವಲ್ಪ ಇದರಿಂದ ಕಂಟ್ರೋಲ್ ಮಾಡಿದ್ದೇ ಆದಲ್ಲಿ ನಿಮಗೆ ಇದು 90% ಲಾಭ ಕೊಡುವಂಥದ್ದಾಗತ್ತೆ. ಯಾಕಂದರೆ ಈ ಕೋಪದಿಂದ ಕೆಲವು ಅವಕಾಶಗಳನ್ನು ಕಳ್ಕೊಳ್ತೀರಾ. ಹೋಗಯ್ಯ, ಅವನು ಕೋಪಿಷ್ಟ, ಅವನ ಜೊತೆ ಯಾರು ಕೆಲಸ ಮಾಡ್ತಾರೆ ಅಂತ ಕೆಲವ್ರು ಹಿಂಜರಿಕೆ ಆಗ್ಬೋದು. ಅಥವಾ ಯಾರಾದರೂ ನೀವು ಅಯ್ಯೋ ಅವಳ ತುಂಬ ಕೋಪ ಮಾಡ್ಕೋತಾಳಪ್ಪ, ಏನು ಕೇಳಿದ್ರೂ ಹೊಡಿಲಿಕ್ಕೆ ಬರೋಂಗೆ ಮಾತಾಡ್ತಾಳೆ ಅಂತಲೇ ಹೇಳ್ಬೋದು. ಅಂದರೆ ಈ ರೀತಿ ಎಲ್ಲ ಸ್ವಲ್ಪ ನಿಮಗೆ ಏನಂತಾರೆ, ಅವರು ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಏಕೆಂದರೆ ನಿಮ್ಮ ಕ್ಯಾರೆಕ್ಟರ್ ಅವರು ತುಂಬ ನೋಡಿಬಿಟ್ಟಿರ್ತಾರೆ. ಈ ಸಮಯದಲ್ಲಿ ನಾವು ಸಡನ್ನಾಗಿ ಚೇಂಜ್ ಆದರೂ ಅವರಿಗೆ ಅದು ಅನಿಸೋದಿಲ್ಲ ಸಡನ್ನಾಗಿ. ಹಾಗಾಗಿ ನಾವು ಹೇಳೋದಿಷ್ಟೇ, ನಿಮ್ಮ ವೈಯಕ್ತಿಕ ಏನೇ ಇದ್ರೂ ಪಕ್ಕಕ್ಕೆ ಇಟ್ಬಿಟ್ಟು ಕೆಲಸದಲ್ಲಿ ಮಾತ್ರ ಕೋಪ ತೋರಿಸ್ಬೇಡಿ ದಯವಿಟ್ಟು. ಬಂದಿರತಕ್ಕಂಥ ಅವಕಾಶ ಒಳ್ಳೆ ರೀತಿಯಲ್ಲಿದೆ, 42 ದಿನಗಳ ಕಾಲ ಒಳ್ಳೆ ಅವಕಾಶ ಇದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಮೇಷರಾಶಿಯವರು ಅಂತಲೇ ಹೇಳ್ತಾ ಇದೆ. ಇಲ್ಲಿ ಮೇಷರಾಶಿಯವರು ಎಷ್ಟು ನೀವು ಸೌಮ್ಯವಾಗಿ ನಿಮ್ಮ ಕೆಲಸವನ್ನು ಮುಗಿಸ್ಕೊಳ್ತೀರೋ ಅಷ್ಟು ಉತ್ತಮ. ಒಂದು ವೇಳೆ ನೀವು ಕೋಪಕ್ಕೆ ಕೈ ಕೊಟ್ಟದ್ದೇ ಆದಲ್ಲಿ ಮತ್ತು ಯಾವೇನು ಮಾಡೋಕ್ಕಾಗಲ್ಲ. ಅದರಲ್ಲೂ 5.5 ಶನಿ ನಡೀತಾ ಇದೆ, ಇನ್ನೂ ನಿಮಗೆ ಹೆಚ್ಚಿನ ಕಷ್ಟಗಳು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಕಾರ್ಯಶೈಲಿ ಅಂತ ಏನಂತೀರ, ಈ ಬರೆಯುವಂತಹದ್ದು ಏನಾದರೂ ಇದ್ದರೆ ಸ್ವಲ್ಪ ಹುಷಾರಿಂತ ಕರೆಕ್ಷನ್ ಮಾಡಬೇಕಾದ್ರೆ ತುಂಬ ಮುತುವರ್ಜಿ ವಹಿಸ್ಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ತಪ್ಪಲ್ಲಿ ಸಿಕ್ಕಾಕಿಕೊಳ್ಳುವಂಥದ್ದಾಗುತ್ತೆ. ಏಕೆಂದರೆ ನೀವೇ ಫೈನಲ್ ತೊಗೊಳ್ಳೋವಂಥದ್ದು ಇರುತ್ತೆ. ನೀವು ಇಲ್ಲಿ ತಪ್ಪು ಮಾಡಿದರೆ ನಾಳೆ ಏನಾದರೂ ಎಡವಟ್ಟಾದರೆ ಎಲ್ಲರೂ ಸೇರಿ ನಿಮ್ಮ ಮೇಲೆ ಹಾಕ್ತಾರೆ, ಅವರೇ ಎಲ್ಲ ಮಾಡ್ತಾ ಇರೋದು, ನಾವೇನು ಮಾಡಿಲ್ಲ ಅಂಥೇಳಿ ಎಲ್ಲ ತಪ್ಪುಗಳನ್ನು ನಿಮ್ಮ ಮೇಲೆ ತಲೆ ಮೇಲೆ ಹಾಕಿಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಈ ಕರೆಕ್ಷನ್ ಮಾಡುವಂಥವ್ರು ತುಂಬ, ಅಂದರೆ ಈ ಬ್ಯಾಂಕಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಈ ಪಬ್ಲಿಕ್ ಸೆಕ್ಟರಲ್ಲಿ ಫೈನಾನ್ಸ್ ವಿಷಯದಲ್ಲಿ ಕೆಲಸ ಮಾಡುವಂಥವ್ರು, ಯಾರೇ ಈ ಕ್ಲರ್ಕ್ ಆಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿರ್ಬೋದು, ನಿಮ್ಮದೇ ಆದಂಥ ಒಂದು ಏನಾದರೂ ಕರೆಕ್ಷನ್ ಇದ್ದರೆ ದಯವಿಟ್ಟು ಗಮನ ಕೊಟ್ಟು ಮಾಡಿ ಅಂತಲೇ ಹೇಳ್ಬೋದು. ಇನ್ನು 3ನೇದು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಇರಲಿ. ಕುಜ ನಿಮಗೆ 3ನೇ ಸ್ಥಾನದಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ತಾಯಿ, ತಂದೆ, ಅಂದರೆ ನಿಮಗಿಂತ ಹಿರಿಯರು ಯಾರಿದ್ದಾರೋ ಮನೆಯಲ್ಲಿ ಅವರ ಒಂದು ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡ್ತಾನೇ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದರೆ ಅಥವಾ ನೀವು ತಾಳ್ಮೆಯಿಂದ ಅವರ ಒಂದು ಮುತುವರ್ಜಿ ವಹಿಸ್ಕೊಂಡ್ರೆ ಅವರ ಒಂದು ಆರೋಗ್ಯ ಉತ್ತಮವಾಗುವಂಥದ್ದಾಗುತ್ತೆ. ಒಂದು ವೇಳೆ ನೀವು ಕೋಪ ತೋರಿಸಿದರೆ ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನೋಡು, ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ರು ಇನ್ನೂ ವಾಪಸ್ ನನಗೆ ಬೈತಾ ಇದ್ದಾರೆ, ಇವರು ಏನು ಮಾಡೋದಪ್ಪ ಶಿವನೇ, ಒಳ್ಳೆಯ ಬುದ್ಧಿ ಕೊಡುವಂತೆ ಅವರು ಪ್ರಾರ್ಥನೆ ಕೊಡುವಂಥದ್ದಾಗುತ್ತೆ. ಬಟ್ ನಿಮಗಿದು ರಿವರ್ಸ್ ಆಗುವಂಥದ್ದು. ಹಾಗಾಗಿ ಯಾರೇ ನಿಮ್ಮಿಂದ ಹಿರಿಯರು ಅನಾರೋಗ್ಯದ ಸಮಸ್ಯೆ ಬಳಲ್ತಾ ಇದ್ದರೆ ಅಥವಾ ಬಂದಿದ್ದರೆ ಕೈಲಾದಷ್ಟು ಸಹಾಯ ಮಾಡಿ, ಆದರೆ ತಾಳ್ಮೆ ಕಳ್ಕೊಬೇಡಿ, ಕೋಪವನ್ನು ಯಾರಿಗೂ ತೋರಿಸ್ಬೇಡಿ ಅಂತಲೇ ಹೇಳ್ಬೋದು. ಇನ್ನು 4ನೇ ಅನಾನುಕೂಲ ಅಂತ ಬಂದಾಗ ವೃಥಾ ತಿರುಗಾಟ ಇರುತ್ತೆ. ಇಲ್ಲಿ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗ್ಬಿಡ್ತೀರಾ, ಏನೂ ಕೆಲಸ ಆಗೋದಿಲ್ಲ, ವಾಪಸ್ ಬಂದುಬಿಡ್ತೀರಾ, ಮತ್ತೆ ಬೇಜಾರು ಮಾಡ್ಕೊಳ್ತೀರಾ, ಒಂದಿಷ್ಟು ಸ್ಟ್ರೆಸ್ಸು ಇರುತ್ತೆ. ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಸುಮ್ಮನೆ ತಿರುಗಾಡ್ತೀರಾ. ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಉತ್ತಮ. ಸ್ವಲ್ಪ ಬಿಡೋಕ್ಕಿಂತ ಮುಂಚೆ ಕನ್ಫರ್ಮೇಷನ್ ತೊಗೊಂಡು ಬಿಡೋದು ತುಂಬ ಉತ್ತಮ. ಇನ್ನು ಅದೇ ರೀತಿ ಒಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರುತ್ತೆ. ತುಂಬ ಕಂಟ್ರೋಲ್ ಮಾಡ್ತೀರಾ ಅಂದ್ಕೊಳ್ಳಿ, ಬಟ್ ಆಗೋದಿಲ್ಲ. ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಯಾವುದೋ ಒಂದು ವಿಷಯಕ್ಕೆ ಖರ್ಚುಗಳು ನಿಮಗೆ ಕಾಡುವಂಥದ್ದಾಗಿರುತ್ತೆ. ಇದಿಷ್ಟು ಅನಾನುಕೂಲವು. ಇನ್ನು ಜಾತಕದಲ್ಲಿ ನಿಮಗೆ ಕುಜ ದೋಷ ಏನಾದರೂ ಕಂಡು ಬಂದದ್ದೇ ಆದಲ್ಲಿ, ಅಂದರೆ ಲಗ್ನದಿಂತ್ರ ಆಗಿರಲಿ, ರಾಶಿಯಂತ್ರ ಆಗಿರಲಿ, ಶುಕ್ರನಿಂತ್ರ ಆಗಿರಲಿ, ಜಾತಕದಲ್ಲಿ ಕುಜ ದೋಷ ಇದೆ ಅಂತ ಹೇಳ್ಬಿಟ್ಟಿರ್ತಾರೆ. ಸೊ ಈ ಒಂದು ಜಾತಕ ನೋಡಿದಾಗ ನಾವು ಹೇಳಬಲ್ಲಿವಿ. ಸೊ ಹಾಗಾಗಿ ಜಾತಕದಲ್ಲಿ ಏನಾದರೂ ಕುಜ ದೋಷ ಇದ್ದರೆ ಸ್ವಲ್ಪ ಬ್ರಾಹ್ಮಣರ ಮುಖಾಂತರ ಈ ಒಂದು 42 ದಿನಗಳ ಕಾಲ
ಜಪಗಳನ್ನು ಏನಾದರೂ ನೀವು ಮಾಡಿಸಿದ್ದೆ ಅದರಲ್ಲಿ, ಅಥವಾ ಕುಜ ಶಾಂತಿ ಏನಾದರೂ ಮಾಡಿಸಿದ್ದೆ ಆದಲ್ಲಿ, ಅಥವಾ ಈ ಅಮಾಸೆಯ ದಿನ ಕುಜ ಜಪ ಮಾಡಿಸಿದ್ದೆ ಆದಲ್ಲಿ ನಿಮಗೆ ಅದರ ಪ್ರಭಾವ ಕಡಿಮೆ ಆಗುವಂಥದ್ದಾಗುತ್ತೆ. ಅಂದರೆ ಈ ಫಲಗಳು ನೀವು ಹೇಳಿದಿರ ಗುರುಗಳೇ ನಮಗೆ ಅದು ಯಾವುದೂ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ಜಾತಕದಲ್ಲಿ ಕುಜ ದೋಷ ಇರುತ್ತೆ. ದೋಷ ಇದ್ದಾಗ ಅವು ಫಲಗಳು ಸಿಗುವಂಥದ್ದಿಲ್ಲ. ಈಗ ನನಗೆ ಕಾಲು ಸರಿ ಇಲ್ಲ ಅಂದರೆ ನನಗೆ ಓಡಾಡಲಿಕ್ಕೆ ಆಗಲ್ಲ. ಹಾಗೆ ದೋಷಗಳು ಅದೇ ರೀತಿ, ದೋಷ ಇದ್ದಾಗ ಅದು ಯಾವುದೂ ಶುಭ ಫಲ ನಮಗೆ ಸಿಗುವಂಥದ್ದು ಆಗೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಲಗ್ನದಿಂತ್ರ ಆಗಿರ್ಬೋದು, ರಾಶಿಯಂತ್ರ ಆಗಿರ್ಬೋದು, ಅಥವಾ ಶುಕ್ರನಿಂತ್ರ ಆಗಿರ್ಬೋದು, ಕುಜ ದೋಷ ಏನಾದರೂ ಕಂಡು ಬಂದದ್ದೇ ಆದಲ್ಲಿ ಒಬ್ಬ ಬ್ರಾಹ್ಮಣರ ಮುಖಾಂತರ ನೀವು 7,000 ಕುಜ ಜಪವನ್ನು ಮಾಡಿಸೋದು ತುಂಬ ಉತ್ತಮ. ಅದೊಂದು ಮಂಡಲ ಅಂತ ಮಾಡ್ಕೊಳ್ತಾರೆ, 28 ದಿನ ಅಥವಾ 42 ದಿನ. ಸೊ ಅಲ್ಲಿ ನಿಮಗೆ ಈ ಒಂದು ಕುಜ ದೋಷ ಬ್ರಾಹ್ಮಣರ ಮುಖಾಂತರ ಜಪ ಮಾಡಿಸಿದ್ದೇ ಆದಲ್ಲಿ ನಿಮಗೆ ಆ ಕುಜ ದೋಷದ ಪ್ರಭಾವ ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪ್ರತಿ ಮಂಗಳವಾರ, ಏಕೆಂದರೆ ಕುಜನಿಗೆ ಮಂಗಳವಾರ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಈ ಮಂಗಳವಾರ ದಿನ ಸಾಧ್ಯವಾದಷ್ಟು ನೀವು ಬ್ರಾಹ್ಮಣರಿಗೆ ದವಸ ಧಾನ್ಯಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಹಳದಿ ಬಟ್ಟೆಯನ್ನು ನೀವು ಆದಷ್ಟು ದಾನವಾಗಿ ನೀಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನ ಪರಿಹಾರಗಳು ಅಂದರೆ ಈ ಕುಜನ ಒಂದು ದೋಷಕ್ಕಾಗಿರ್ಬೋದು, ಅಥವಾ ಕುಜ ನಮಗಿನ್ನೂ ಹೆಚ್ಚು ಒಂದು ರೀತಿಯಲ್ಲಿ ಶಕ್ತಿ ಕೊಡುವಂಥದ್ದು ಏನಾದರೂ ಮಾಡುವಂತಿದ್ದರೆ ಪ್ರತಿ ಮಂಗಳವಾರ ದಿನ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಸೇವೆ ಮಾಡಿಸಿ ಆ ಕುಂಕುಮ ಧಾರಣೆಯನ್ನು ನಿತ್ಯ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗತ್ತೆ. ಅದೇ ರೀತಿಯಾಗಿ ಅಮ್ಮಗೆ ಪ್ರತಿ ಮಂಗಳವಾರ ಸಾಧ್ಯವಾದಷ್ಟು ಹಳದಿ ಹೂವುಗಳನ್ನು ಸಮರ್ಪಣೆ ಮಾಡಿ, ಹಳದಿ ಹೂಗಳು, ಹಾಗೂ ನಿತ್ಯ ನೀವು ಕುಜನ ಅಷ್ಟೋತ್ತರವನ್ನು ಮನೆಯಲ್ಲಿ ಪಠಣೆ ಮಾಡಿ, ನಿತ್ಯ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳಿಕೊಂಡು ನಿತ್ಯ ಕುಜನ ಅಷ್ಟೋತ್ತರವನ್ನು ಜಪ ಮಾಡಿ. ಅದೇ ರೀತಿ ಈ ಒಂದು 42 ದಿನಗಳ ಕಾಲ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು 5 ಮಂಗಳವಾರನೂ ನೀವು ಕ್ಷೀರಾಭಿಷೇಕ ಸೇವೆಯನ್ನು ಕೊಟ್ಟಿದ್ದೇ ಆದಲ್ಲಿ ಆ ಒಂದು ಕುಜ ದೋಷದ ಪ್ರಭಾವ ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಂದಿಷ್ಟು ಪರಿಹಾರಗಳು. ಅದೇ ರೀತಿಯಾಗಿ ನಿಮಗೆ ಏನಾದರೂ ಜಪ ಮಾಡಿಸುವಂಥದ್ದು ಆಗಬೇಕಾಗಿದ್ದರೆ, ಅಥವಾ ಈ ಕುಜನ ಒಂದು ದೋಷ ನಿಮ್ಮನ್ನು ಕಾಡ್ತಾ ಇದ್ದರೆ, ಮದುವೆ ವಿಳಂಬ ಆಗಿರ್ಬೋದು, ಕೆಲಸ ಕಾರ್ಯಗಳೆಲ್ಲ ಅಡೆತಡೆಗಳಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಪ್ರಮುಖ ಕಾರ್ಯಗಳು ನಿಮಗೆ ಆಗದೇ ಇರುವಂಥದ್ದಾಗಿರ್ಬೋದು, ಏನಾದರೂ ನಿಮಗೆ ಇದರ ಒಂದು ಪ್ರಭಾವ ಆಗ್ತಾ ಇದ್ದರೆ, ಅಥವಾ ನಿಮಗೆ ಸರಿಯಾದ ಒಂದು ಜಪ ಯಾರು ಮಾಡ್ತಾರಂತ ಗೊತ್ತಿಲ್ಲದಿದ್ದರೆ ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ. ಸೊ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಈ ಜಪ ಬ್ರಾಹ್ಮಣರು ಮಾಡುವಂಥದ್ದಿದ್ದರೆ ನಮ್ಮ ವೈಯಕ್ತಿಕ ನಂಬರ್ ಆದ 7676762066 ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ಅಂತ ಹೇಳುತ್ತಾ, ಇದಾಗಿತ್ತು ಮೇಷರಾಶಿಯವರಿಗೆ ಈ ಒಂದು ಕುಜನ ಸಂಚಾರದ ಫಲಾಫಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಈ ಒಂದು ಕುಜನ ಸಂಚಾರ ಅನ್ನೋದನ್ನು ಈ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ, ನಿರೀಕ್ಷಿಸಿ ಅಂತ ತಿಳಿಸುತ್ತಾ ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.